ಆತ್ಮೀಯರೇ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಗವರ್ನರ್ ಆಗಿದ್ದಂತಹ ಶ್ರೀಯುತ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಾಗಿರ್ತಕ್ಕಂಥ ಮದ್ದೂರಿಗೆ ಈಗ ಬೆಂಗಳೂರಿನ ನಗರದಿಂದ ಕರೆದುಕೊಂಡು ಹೋಗ್ತಾ ಇದೆ. ನಾನು ಈಗ ನಿಮ್ಮೊಂದಿಗೆ ಚಳ್ಳಕೆರೆ ರಘುನಾಥ್ ಆಗಿರ್ತಕ್ಕಂಥ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಳಿ ಇರ್ತಕ್ಕಂಥ ಸಿಗ್ನಲ್ ಹತ್ರ ನಿಂತಿದ್ದೀನಿ. ಈಗ ಅವರ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವ್ರ ಹುಟ್ಟೂರಾಗಿರ್ತಕ್ಕಂಥ ಮದ್ದೂರು ಸೋಮನಹಳ್ಳಿಗೆ ಇಲ್ಲಿಂದ ಹೋಗ್ತಾ ಇದೆ. ಪೊಲೀಸ್ನ ಬಿಗಿ ಬಂದೋಬಸ್ತ್ ನಡುವೆ ಈಗ ಈ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಬಳಿ ಇರತಕ್ಕಂಥ ಒಂದು ಸಿಗ್ನಲ್. ಸಿಕ್ಕಾಪಟ್ಟೆ ಜಾಮ್ ಆಗಿದೆ. ಈಗ ಶ್ರೀಯುತ ಎಸ್.ಎಂ. ಕೃಷ್ಣರವರು ಅವರು ಅಜಾತ ಶತ್ರುಗಳೇ ಸರಿ. ಯಾಕೆ ಅಂತಂದರೆ ಕಾಡುಗಳ್ಳ ವೀರಪ್ಪನ್ ಅವರು ಶ್ರೀಯುತ ನಮ್ಮ ಪದ್ಮಭೂಷಣ ಬಾಲ್ಕೆ ಪ್ರಶಸ್ತಿ ವಿಜೇತರಾಗಿದ್ದಂತಹ ಶ್ರೀಯುತ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿದ್ದಂಥ ಸಂದರ್ಭದಲ್ಲಿ ತುಂಬ ಗಮನಾರ್ಹವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದರು. ಅದರ ಜೊತೆಗೆ ಅವರು ಅವತ್ತು ತೆಗೆದುಕೊಂಡಂತಹ ನಿಲುವುಗಳಿದ್ದಲ್ಲ, ಅದು ಎಂಥರೂ ಕೂಡ ಶ್ಲಾಘನೆ ಮಾಡ್ತಕ್ಕಂಥ ವಿಚಾರವೇ ಸರಿ. ಅವರು ನಮ್ಮ ಮೈಸೂರು ನಗರ ಬಾಲ್ಯ ಶಿಕ್ಷಣದಿಂದ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಬ್ರಿಟಿಷ್ನ ಒಂದು ಸಂಸ್ಥಾನದಲ್ಲಿ ಬ್ರಿಟಿಷ್ ದೇಶದಲ್ಲಿ ಪಡಿತಾ ಹೋದರು. ಈಗ ನೀವು ನೋಡ್ತಾ ಇದ್ದೀರಿ, ಲೈವ್ ನಾನು ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ಈಗಾಗಲೇ ಪಾರ್ಥಿವ ಶರೀರದ ಒಂದು ಭಾಗದ ನಡುವೆ ಈಗ ಪೊಲೀಸ್ ಒಂದು ವಾಹನ ಇಲ್ಲಿ ಬಂದಿದೆ. ಅವರು ಕಾಯ್ತಾ ಇದ್ದಾರೆ, ಯಾರನ್ನು ಬಿಡ್ತಾ ಇಲ್ಲ. ತುಂಬ ಇದರಲ್ಲಿ ಬಿಗಿ ಬಂದೋಬಸ್ತ್ ನಡುವೆ ಅವರ ಒಂದು ಇದು ಬರ್ತಾ ಇದೆ. ಈಗ ನೋಡಿ, ಪೊಲೀಸರ ಒಂದು ಸಂಚಾರ ಹೇಗೆ ದಟ್ಟಣೆಯಾಗಿದೆ ನೀವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಸಹಿತ ಒಬ್ಬ ಅಜಾತ ಶತ್ರು ಆಗಿದ್ದಂಥ ನಮ್ಮ ಎಸ್.ಎಂ. ಕೃಷ್ಣ ಸಾಹೇಬರಿಗೆ ಕೊಡ್ತಕ್ಕಂಥ ಒಂದು ಕನ್ನಡದ ನಾಡಿನ ಒಂದು ಜನರ ಒಂದು ಮನ್ನಣೆ ಮತ್ತು ಪ್ರೀತಿ ವಿಶ್ವಾಸದ ಕೊನೆ ದಿನದ ಇವತ್ತಿನ ಒಂದು ಈ ದೃಶ್ಯ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿ, ಸೋಮನಹಳ್ಳಿ ಎಸ್.ಎಂ. ಕೃಷ್ಣರವರು ಕನ್ನಡ ನಾಡಿಗೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಹಳ ಯುವಕರನ್ನು ಸಹಿತ ಅವರು ರಾಜಕಾರಣದಲ್ಲಿ ಬೆಳೆಸಿದರು. ಅಂದಿನ ಅವರ ಒಂದು ಇದರಲ್ಲಿ ಬೆಳೆದಂಥವರು ಅಂತಂದರೆ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಒಬ್ಬರು. ಅದೇ ರೀತಿ ಎಲ್ಲ ರಾಜಕೀಯ ಪಕ್ಷದ ಒಂದು ನಂಟನ್ನು ಅವರು ಬೆಳೆಸ್ಕೊಂಡಿದ್ದರು. ಈಗ ನೋಡ್ತಾ ಇದ್ರಿ, ಆ ವಾಹನ ಬರ್ತಾ ಇದೆ. ಈಗ ನೋಡಿ, ಇದರಲ್ಲಿ ಮೀಡಿಯಾದವರು ಕೂಡ ಬರ್ತಾ ಇದ್ದಾರೆ. ಮೀಡಿಯಾದವರ ಮರ್ಯಾದಾ ಮಾಣಿಕ್ಯ ಎಸ್.ಎಂ. ಕೃಷ್ಣ 1932ರಿಂದ 2024 ನೋಡಿ. ಎಲ್ಲ ಗಣ್ಯರು ಸೇರಿದಂತೆ ಮೀಡಿಯಾ ಪ್ರತಿಯೊಬ್ಬರು ಕೂಡ ಆ ಒಂದು ಪಾರ್ಥಿವ ಶರೀರದ ಹಿಂಬದಿಯಲ್ಲಿ ಸಾಕಷ್ಟು ಜನ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇಷ್ಟು ನೀವು ನೋಡಿದಿರಿ. ಈಗ ಅಲ್ಲಿಂದ ಮುಂದಕ್ಕೆ ಸಾಗಿದೆ. ಮೈಸೂರು ರಸ್ತೆಯಲ್ಲಿ ಈಗ ಪಾರ್ಥಿವ ಶರೀರ ಪ್ರಯಾಣವನ್ನು ಬೆಳೆಸಿದೆ. ನಮಸ್ಕಾರ.